ನನ್ನ ತಂಗಿ ಮಗಳಿಗೆ ಕಾಲು ಆಗ್ಬಿಡ್ತು. ಪಾರ್ಟ್ 1 ವಿಡಿಯೋದಲ್ಲಿ ನಾನು ಸಕ್ಕರೆ ಬೈಲಿಗೆ ಹೋಗಿದ್ದೆ. ಅಲ್ಲಿ ತುಂಬಾನೇ ಎಂಜಾಯ್ ಮಾಡಿದ್ವಿ. ನಂತರ ಅಲ್ಲಿಂದ ನಾವು ಎಲ್ಲಿಗೆ ಹೋಗಿದ್ವಿ ಅಂತ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ತುಂಬಾನೇ ಎಂಜಾಯ್ ಮಾಡ್ತೀರಾ ವಿಡಿಯೋ ನೋಡಿದ್ರೆ. ಬನ್ನಿ ನೋಡೋಣ ಎಲ್ಲೆಲ್ಲಿ ಹೋಗಿದ್ವಿ, ಏನೇನ್ ಮಾಡಿದ್ವಿ, ಯಾವ ಒಂದು ಪ್ಲೇಸ್ ಅನ್ನ ವಿಸಿಟ್ ಮಾಡಿದ್ವಿ ಅಂತ. ಅದಕ್ಕಿಂತ ಮುಂಚೆ ಪಾರ್ಟ್ 1 ವಿಡಿಯೋದ ಒಂದು ರೀಕ್ಯಾಪ್ ಅನ್ನ ಹಾಕಿದ್ದೀನಿ, ನೋಡ್ಕೊಳ್ಳಿ. ಯಾರ್ಯಾರು ನೋಡಿಲ್ಲ ಪೂರ್ತಿ ವಿಡಿಯೋ, ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಒಮ್ಮೆ ನೋಡಿ ವಿಡಿಯೋ ಹೇಗಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಸುಮಾರು ವ್ಲಾಗ್ಸ್ ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಬೇಕಂದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೋಡ್ತಾ ಇರ್ಬೋದು. ನಂತರ ಅಲ್ಲಿಂದ ಬೇರೆ ಎಲ್ಲೋ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಬಟ್ ಹೋಗ್ಲಿಕ್ಕೆ ನಮಗೆ ಟೈಮ್ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ನಾವು ತೀರ್ಥಹಳ್ಳಿ ಬಸ್ ಬಂತು. ಸೊ ಹಾಗಾಗಿ ತೀರ್ಥಹಳ್ಳಿ ಬಸ್ ಅನ್ನ ಹತ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ನಾವು ಪ್ರೈವೇಟ್ ಬಸ್ ಅಲ್ಲಿ ಹೋಗ್ತಾ ಇರೋದು, ನೋಡ್ತಾ ಇರ್ಬೋದು. ಹೋಗುವಾಗ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ ಆ ಸೀನರಿ ಎಲ್ಲ ನೋಡ್ಕೊಂತ. ನನ್ನ ಚಾನಲ್ನಲ್ಲಿ ವ್ಲಾಗ್ಸ್ಗಳಲ್ಲದೆ ಕುಕಿಂಗ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಸ್ವೀಟು, ಖಾರ ಮತ್ತು ಫೆಸ್ಟಿವಲ್ ಫುಡ್ಸ್ ಎಲ್ಲವನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಅವುಗಳನ್ನು ಸಪ್ರೇಟಾಗಿ ಪ್ಲೇಲಿಸ್ಟ್ ಮಾಡಿ ಹಾಕಿದ್ದೀನಿ, ಈಸಿಯಾಗಿ ನಿಮಗೆ ಸಿಗುತ್ತೆ. ಬೇಕಾದರೆ ಯಾವುದು ಬೇಕೋ ಅದನ್ನು ನೋಡಿಕೊಂಡು ನೀವು ಟ್ರೈ ಮಾಡ್ಬೋದು. ಟ್ರೈ ಮಾಡಾದ್ಮೇಲೆ ನಮಗೆ ಹೇಗಿತ್ತು ರೆಸಿಪಿ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನೋಡ್ತಾ ಇರ್ಬೋದು ಹೋಗುವಾಗ ಎಷ್ಟು ಬ್ಯೂಟಿಫುಲ್ ಆಗಿದೆ ಪ್ಲೇಸಸ್ ಅಂತ. ನಾವಂತೂ ತುಂಬಾನೇ ಇಷ್ಟಪಟ್ವಿ. ಅಲ್ಲಿ ಸೈಡಲ್ಲಿ ಕುತ್ಕೊಂಡು ಈ ರೀತಿಯಾಗಿ ನಾವು ವ್ಯೂ ಅನ್ನ ನೋಡ್ಕೊಂಡು ಬರ್ತಾ ಇದ್ವಿ. ಫುಲ್ಲು ಗ್ರೀನರಿ. ನಂತರ ಅಲ್ಲಿಂದ ನಾವು ತೀರ್ಥಹಳ್ಳಿಗೆ ಬಂದು ತಲುಪಿದ್ವಿ. ನಾವು ಮೊದಲು ಶಿರ್ಸಿ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ, ಬಟ್ ದೂರ ಆಗೋಗ್ಬಿಡುತ್ತೆ ಅಂತ ತೀರ್ಥಹಳ್ಳಿಗೆ ಬಂದ್ವಿ. ಸೊ ಬಂದ್ಬಿಟ್ಟು ಇಲ್ಲಿ ಬಸ್ ಸ್ಟಾಪ್ ಅಲ್ಲಿ ಇಳಿದ್ಬಿಟ್ಟು ಬಸ್ಗಳನ್ನ ನೋಡಿದ್ವಿ. ಮೊದಲಿಗೆ ಕುವೆಂಪು ಮನೆಗೆ ಹೋಗೋಣ ಅಂತ. ಬಸ್ ಕನ್ವೀನಿಯಂಟ್ ಇರ್ಲಿಲ್ಲ, ಹಾಗಾಗಿ ನಾವು ಸಪರೇಟ್ ಆಗಿ ಆಟೋನ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿಂದ ಸುಮಾರು ದೂರ ಆಗುತ್ತೆ ತೀರ್ಥಹಳ್ಳಿಯಿಂದ, ಹಾಗಾಗಿ ನಾವು ಬಸ್ ಆದ್ರೆ ಅಲ್ಲಿ ಸ್ಟಾಪ್ ಕೊಡ್ತಾರಂತೆ, ಮತ್ತೆ ಅಲ್ಲಿಂದ ಒಳಗಡೆ ಆಟೋ ಮಾಡ್ಕೋಬೇಕು ಅಂದ್ರು. ಸೊ ಹಾಗಾಗಿ ನಾವು ಡೈರೆಕ್ಟ್ ಒಂದೇ ಸರಿ ಆಟೋ ಮಾಡ್ಕೊಂಡು ಹೋಗ್ತಾ ಇದೀವಿ. ನೋಡಿ, ಕುವೆಂಪು ಮನೆಗೆ ಹೋಗುವಾಗ ಈ ರೀತಿಯಾಗಿ ನಿಮ್ಗೆ ಸೈಡ್ ಅಲ್ಲಿ ನೋಟ ಕಾಣಿಸ್ಬರುತ್ತೆ. ಸುಮಾರು ಜನ ಆಗ್ಲೇ ಪ್ಲೇಸ್ ನೋಡೋದಕ್ಕೆ ಬಂದಿದ್ರು, ವಿಸಿಟ್ ಮಾಡೋದಕ್ಕೆ. ನಾವು ಸಹ ಕುವೆಂಪು ಅವರ ಮನೆ ಹತ್ರ ಹೋದ್ವಿ. ಅಲ್ಲಿ ಆಟೋನ ಸೈಡಲ್ಲಿ ಹಾಕ್ಬಿಟ್ಟು ನೋಡ್ತಾ ಇರ್ಬೋದು, ಎಂಟ್ರೆನ್ಸ್ ಅಲ್ಲಿ ನಿಂತಿದ್ವಿ. ನಾವು ಕುವೆಂಪು ಮನೆ ಒಳಗಡೆ ಹೋಗ್ಬೇಕು. ಇದು ನಿಮ್ಗೆ ಹೊರಗಡೆ ಭಾಗ ಈ ರೀತಿಯಾಗಿ ಇರುತ್ತೆ. ಒಳಗಡೆ ಎಂಟ್ರೆನ್ಸ್ ಕೊಡೋಕ್ಕಿಂತ ಮುಂಚೆ ಆಲ್ರೆಡಿ ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರು ಪ್ಯಾಕೇಜ್ ಅಲ್ಲಿ, ಟ್ರಿಪ್ ತರ. ನಾನು ಮೊದಲ ಬಾರಿಗೆ ನೋಡಿದ್ದು ಕುವೆಂಪು ಅವರ ಮನೆ, ಮತ್ತೆ ಮಕ್ಕಳನ್ನು ಸಹ ಮೊದಲನೇ ಬಾರಿಗೆ ನೋಡಿದ್ರಿಂದ ಎಲ್ಲರೂ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ವಿ, ಯಾವ ರೀತಿಯಾಗಿದೆ ಏನು ಅಂತ. ಬಹಳನೇ ಖುಷಿ ಆಯ್ತು. ನೋಡ್ತಾ ಇರ್ಬೋದು, ಇದು ರಾಷ್ಟ್ರಕವಿ ಕುವೆಂಪು ಅವರ ಮನೆ. ನೋಡ್ತಾ ಇರ್ಬೋದು, ಪೂರ್ತಿಯಾಗಿ ಒಂದು ನೋಟವನ್ನ ತೋರಿಸ್ತಾ ಇದೀನಿ, ಯಾವ ರೀತಿಯಾಗಿದೆ ಏನು ಅಂತ. ನಂತರ ಅಲ್ಲಿ ನಾವು ಒಳಗಡೆ ಹೋಗಿ ಟಿಕೆಟ್ ಅನ್ನ ತಗೋಬೇಕಾಗುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಟಿಕೆಟ್ ಅನ್ನ ತಗೊಂಡು ಅಲ್ಲಿಂದ ಒಳಗಡೆ ಎಂಟ್ರಿ ಕೊಟ್ವಿ. ಅಲ್ಲಿ ನಮಗೆ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇರಲಿಲ್ಲ, ಸೊ ಹಾಗಾಗಿ ನನಗೆ ಒಳಗಡೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಒಳಗಡೆ ಕುವೆಂಪು ಅವರು ಯೂಸ್ ಮಾಡಿರುವಂತಹ ಪ್ರತಿ ವಸ್ತುಗಳನ್ನು ಇಟ್ಟಿದ್ದಾರೆ, ಮತ್ತೆ ಬುಕ್ಕುಗಳನ್ನಾಗಿರ್ಬೋದು, ಅವರು ಯಾವ್ಯಾವ ಬುಕ್ಕುಗಳನ್ನು ಬರೆದಿದ್ರು
ಅವುಗಳನ್ನು ಸಹ ಡಿಸ್ಪ್ಲೇ ಮಾಡಿದ್ದಾರೆ. ಮಕ್ಕಳಿಗೆ ಕರ್ಕೊಂಡೋಗಿ ತುಂಬಾನೇ ಯೂಸ್ಫುಲ್ ಇದೆ. ನಮ್ಗಂತೂ ಬಹಳನೇ ಇಷ್ಟ ಆಯ್ತು. ಮಕ್ಕಳು ಸಹ ತುಂಬಾನೇ ಇಷ್ಟಪಟ್ರು. ನೋಡಿ, ಅವಾಗೆಲ್ಲ ಯೂಸ್ ಮಾಡ್ತಿರುವಂತ ಥಿಂಗ್ಸ್ ಗಳನ್ನು ಸಹ ಮತ್ತೊಂದು ಕೊಠಡಿಯಲ್ಲಿ ಇಟ್ಟಿದ್ರು. ನಂತರ ಅಲ್ಲೆಲ್ಲ ನೋಡ್ಕೊಂಡು ಕೆಲವೊಂದು ಫೋಟೋಗಳನ್ನ ತಗೊಂಡ್ವಿ. ಯಾರಾದ್ರೂ ವಿಸಿಟ್ ಮಾಡಿದ್ರೆ ನಿಮ್ಗೆ ಏನ್ ಅನಿಸ್ತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಇನ್ನು ಯಾರೆಲ್ಲ ವಿಸಿಟ್ ಮಾಡಿಲ್ಲ, ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರು ಸಹ ಕಮೆಂಟ್ ಮೂಲಕ ತಿಳಿಸಿ. ಒಂದ್ಸರಿ ನಿಜ ಮಕ್ಕಳನ್ನ ಕರ್ಕೊಂಡು ಹೋಗಿ, ಮಕ್ಕಳನ್ನು ಸಹ ಎಂಜಾಯ್ ಮಾಡ್ತಾರೆ. ನೀವು ನೋಡಿಲ್ಲ ಅಂದ್ರೆ ಖಂಡಿತವಾಗಿ ನೋಡಿ ಅಂತ ಹೇಳ್ತೀನಿ. ನಂತರ ಅಲ್ಲಿಂದ ಕುವೆಂಪುರವರ ಸ್ಮಾರಕಕ್ಕೆ ಹೋದ್ವಿ. ಕುವೆಂಪುರವರ ಮನೆಯಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಸೊ ಅಲ್ಲಿ ನಿಮ್ಗೆ ಈ ರೀತಿಯಾಗಿ ಸ್ಮಾರಕ ಸಿಗುತ್ತೆ. ನಿಮ್ಗೆ ಈ ರೀತಿಯಾಗಿ ಹೋಗುವಾಗ ಎಂಟ್ರೆನ್ಸ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕಲ್ಲಿನಿಂದ ಮಾಡಿದ್ದಾರೆ. ಈ ರೀತಿಯಾಗಿ ನೀವು ಓನ್ ವೆಹಿಕಲ್ ಮಾಡ್ಕೊಂಡು ಬಂದ್ರೆ ನಿಮ್ಗೆ ಕೆಲವೊಂದು ಪ್ಲೇಸಸ್ ಗಳನ್ನ ನೋಡೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ಇಲ್ಲಾಂದ್ರೆ ನಿಮ್ಗೆ ಎಲ್ಲಾ ಕಡೆ ನಡಿಬೇಕಾಗುತ್ತೆ. ಈ ರೀತಿಯಾಗಿ ನಾವು ಮೇಲೆ ಹತ್ಕೊಂಡು ಹೋಗ್ತಾ ಇದೀವಿ. ಈಗ ನೋಡ್ತಾ ಇರ್ಬೋದು, ಇದೇನೆ ಕುವೆಂಪುರವರ ಸ್ಮಾರಕ. ಈ ರೀತಿಯಾಗಿ ಕಲ್ಲಿನಲ್ಲಿ ಎಲ್ಲ ಮಾಡಿದ್ದಾರೆ. ಆ ಕಲ್ಲುಗಳು ಸಹ ತುಂಬಾನೇ ಚೆನ್ನಾಗಿತ್ತು ನೋಡ್ಲಿಕ್ಕೆ. ನೋಡ್ತಾ ಇರ್ಬೋದು ಇಲ್ಲಿ ಪಕ್ಕದಲ್ಲಿ ಎಲ್ಲ ಒಂದು ಥೀಮ್ ನಲ್ಲಿ ಮಾಡಿದ್ರು. ಇಷ್ಟ ಆಯ್ತು ನಮಗೆ. ನೀವು ಅಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಬಹುದು, ಇಲ್ಲ ಸುಮ್ಮನೆ ರಿಲ್ಯಾಕ್ಸ್ ಆಗ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ಮಾತ್ರ. ನಂತರ ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಈ ರೀತಿಯಾಗಿ ನಿಮ್ಗೆ ಬ್ಯೂಟಿಫುಲ್ ಪ್ಲೇಸ್ ಕಾಣಿಸುತ್ತೆ. ಬನ್ನಿ ಹೋಗೋಣ, ಯಾವ ರೀತಿಯಾಗಿದೆ ಏನು ಅಂತ ತೋರಿಸ್ತೀನಿ. ಅಲ್ಲಿಂದ ಹಾಗೆ ಸ್ವಲ್ಪ ಮೇಲೆ ನಡ್ಕೊಂಡು ಹೋಗ್ಬೇಕು. ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಪ್ಲೇಸ್ ಅಂತೂ. ನಾವು ಹೋದ್ಮೇಲೆ ಇನ್ನೂ ಜನ ಬರ್ತಾನೆ ಇದ್ರು. ಅಲ್ಲಿ ಫಸ್ಟ್ ಕುವೆಂಪು ಮನೆ ನೋಡ್ಕೊಂಡು ಇಲ್ಲಿಗೆ ಬಂದು ನಂತರ ಅವರು ಬೇರೆ ಕಡೆ ಹೋಗೋಂಗಿದ್ರೆ ಪ್ಲಾನ್ ಮಾಡ್ತಾರೆ. ಬನ್ನಿ ಹೋಗೋಣ, ಯಾವ ರೀತಿಯಾಗಿದೆ ಏನು ಅಂತ ಪ್ಲೇಸ್ ತೋರಿಸ್ತೀನಿ. ತುಂಬಾ ಡೆಪ್ತ್ ಆಗಿದೆ, ಹುಷಾರಾಗಿ ಹೋಗ್ಬೇಕು. ನಿಮ್ಗೆ ಇಲ್ಲಿ ಫೋಟೋ ಶೂಟ್ ಮಾಡಿಸ್ಕೊಳೋದಕ್ಕೂ ಎಲ್ಲ ತುಂಬಾನೇ ಚೆನ್ನಾಗಿದೆ ಪ್ಲೇಸ್ ಇದು. ಬ್ಯಾಕ್ ಗ್ರೌಂಡ್ ಸಹ ತುಂಬಾನೇ ಚೆನ್ನಾಗಿದೆ. ನಾವು ಸಹ ಅಲ್ಲಿ ಕೆಲವೊಂದು ಫೋಟೋಗಳನ್ನ ವಿಡಿಯೋಗಳನ್ನ ಮಾಡ್ಕೊಂಡ್ವಿ. ನಾವು ತುಂಬಾ ಕೆಳಗಡೆ ಎಲ್ಲ ಇಳಿಯಕ್ಕೆ ಹೋಗಿಲ್ಲ, ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಕೆಲವೊಂದು ವಿಡಿಯೋ ಫೋಟೋಗಳನ್ನ ಮಾಡಿಕೊಂಡು ನಂತರ ಅಲ್ಲಿಂದ ಹೋಗೋಣ ಅಂತ ಹೋಗ್ತಾ ಇದ್ವಿ. ನಾವು ನಿಧಾನಕ್ಕೆ ಹೋಗ್ತಾ ಇದ್ವಿ, ಯಾಕಂದ್ರೆ ಪಾಪ ನನ್ನ ತಂಗಿ ಮಗಳಿಗೆ ಕಾಲು ಆಗ್ಬಿಡ್ತು. ಅಲ್ಲಿ ಕುವೆಂಪು ಅವ್ರ ಮನೆ ಹತ್ರ ಸ್ವಲ್ಪ ಸ್ಲಿಪ್ ಮಾಡ್ಕೊಂಡ್ಬಿಟ್ಟು ಅಲ್ಲೊಂಚೂರು ಕಾಲು ತರ್ಚ್ಕೊಂಡ್ಬಿಟ್ಟು ಅವಳಿಗೆ ಗಾಯ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಅವಳು ನಿಧಾನಕ್ಕೆ ನಡ್ಕೊಂಡು ಬರ್ತಾ ಇದ್ಲು. ಪಾಪ ಆಗ್ತಾನೆ ಇರ್ಲಿಲ್ಲ. ಅಲ್ಲಿ ಆಟೋ ಹೋಗೋದಿಲ್ಲ, ಸೊ ಹಾಗಾಗಿ ಅಲ್ಲಿ ನಿಯರೆಸ್ಟ್ ನಾವು ಆಟೋ ಹಾಕ್ಬಿಟ್ಟು ಹೋಗಿದ್ವಿ.
ಈ ರೀತಿಯಾಗಿ ಎಲ್ಲ ನೋಡ್ಬಿಟ್ಟು ನಂತರ ಅಲ್ಲಿಂದ ಅದೇ ಆಟೋದಲ್ಲಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಸಿದ್ಧಿವಿನಾಯಕ ದೇವಸ್ಥಾನ ಇದೆಯಂತೆ, ತುಂಬಾ ಪವರ್ಫುಲ್ ದೇವಸ್ಥಾನ ಅಂತ ಹೇಳಿದ್ರು. ಸೊ ಹಾಗಾಗಿ ಆಟೋದವರೇ ಅಲ್ಲಿಗೆ ಕರ್ಕೊಂಡು ಹೋದ್ರು. ನಮ್ಗೆ ಕೆಲವೊಂದು ಪ್ಲೇಸಸ್ ಗೊತ್ತಿಲ್ದಿರೋದ್ರಿಂದ ಅಲ್ಲಿ ನಾವು ಅಕ್ಕಿ ಮತ್ತು ಪುರಿಯನ್ನ ತಗೊಂಡ್ವಿ. ಅಲ್ಲಿ ಫಿಶ್ಗಳಿಗೆ ಹಾಕಿ ತುಂಬಾ ಒಳ್ಳೇದು ಅಂತ ಹೇಳಿದ್ರು ದೇವಸ್ಥಾನದಲ್ಲಿ ಹಿಂದೆಗಡೆ ನದಿಯಲ್ಲಿ. ಸೊ ಹಾಗಾಗಿ ಫಿಶ್ಗೆ ತಗೊಂಡ್ವಿ ಅಕ್ಕಿ ಮತ್ತೆ ಪುರಿಯನ್ನ. ಮೊದಲಿಗೆ ನಾವು ದೇವ್ರಿಗೆ ಕೈ ಮುಕ್ಕೊಂಡು ಹೋದ್ವಿ. ಅಲ್ಲಿ ಹೋಮ ಏನೋ ಪೂಜೆ ಮಾಡಿಸ್ತಾ ಇದ್ರು ನೋಡಿ. ದೇವರನ್ನ ನೀವು ಸಹ ಇಲ್ಲಿ ದರ್ಶನ ಮಾಡ್ಕೊಂಡ್ಬಿಡಿ ಗಣಪತಿಗೆ. ನೋಡಿ ಸುಮಾರು ಜನ ಸೇರಿದ್ರು. ನಂತರ ನಾವು ಅಲ್ಲಿಂದ ಮೆಟ್ಲನ್ನ ಇಳ್ಕೊಂಡು ಕೆಳಗಡೆ ಹೋಗ್ತಾ ಇದೀವಿ. ಈ ಟೆಂಪಲ್ ಚಿಬ್ಬಲಗುಡ್ಡದಲ್ಲಿ ಇರೋದು. ಇದು ಯಾರೆಲ್ಲ ವಿಸಿಟ್ ಮಾಡಿಲ್ಲ ಖಂಡಿತವಾಗಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ ಈ ಟೆಂಪಲ್. ಮತ್ತೆ ಯಾರಾದ್ರೂ ವಿಸಿಟ್ ಮಾಡಿದರೆ ನಿಮ್ಗೆ ಈಗ ಅನ್ನಿಸ್ತು ದೇವಸ್ಥಾನ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನೋಡಿ ಇಲ್ಲಿ ನದಿಗೆ ನಾವು ಪುರಿ ಮತ್ತು ಅಕ್ಕಿಯನ್ನ ಹಾಕಿದ್ವಿ. ಫಿಶ್ ಎಲ್ಲ ಯಾವ ರೀತಿಯಾಗಿ ಬರ್ತಾ ಇದೆ ಅಂತ. ನಂತರ ಅಲ್ಲೆಲ್ಲ ಹಾಕ್ಬಿಟ್ಟು ಅಲ್ಲಿ ಒಳಗಡೆ ಎಲ್ಲ ಹೋಗಕ್ಕೆ ಬಿಡಲ್ಲ. ಅಲ್ಲಿ ಸ್ವಲ್ಪ ಪಾಚಿ ತರ ಇದೆ, ಅಲ್ಲಿ ಗೇಟ್ ಹಾಕಿರ್ತಾರೆ. ಸೊ ನಾವು ಅಲ್ಲಿ ಹೊರಗಡೆಯಿಂದಾನೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ವ್ಯೂವನ್ನ ನೋಡ್ಕೊಂಡು ನಿಂತಿದ್ವಿ. ಈ ರೀತಿಯಾಗಿ ಕಂಬಿನೆಲ್ಲ ಹಾಕಿದ್ದಾರೆ. ತುಂಬಾ ನಮ್ಗೆ ನೀರೊಳಗಡೆ ಎಲ್ಲ ಇಳಿಯೋದಕ್ಕೆಲ್ಲ ಆಗಲ್ಲ ಇಲ್ಲಿ ಹೋದ್ರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ಪ್ಲೇಸ್. ತುಂಬಾ ಚೆನ್ನಾಗಿದೆ, ಖಂಡಿತವಾಗಿ ವಿಸಿಟ್ ಮಾಡಿ. ಯಾರಾದ್ರೂ ತೀರ್ಥಹಳ್ಳಿಗೆ ಹೋದ್ರೆ ಕುವೆಂಪು ಮನೆಗೆ ಹೋಗಿ ಬರುವಾಗ ಈ ಪ್ಲೇಸ್ ಅನ್ನ ವಿಸಿಟ್ ಮಾಡಿ. ಚಿಬ್ಲಗುಡ್ಡದಲ್ಲಿದೆ ಈ ಸಿದ್ಧಿವಿನಾಯಕ ದೇವಸ್ಥಾನ. ನಂತರ ಅಲ್ಲಿ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ದರ್ಶನನೂ ಆಯ್ತು. ಮತ್ತೆ ನಾವು ಕೆಲವೊಂದು ಫೋಟೋಗಳನ್ನು ಸಹ ಅಲ್ಲಿ ಕೆಳಗಡೆ ತೆಗೆಸ್ಕೊಂಡ್ವಿ ನದಿ ಹತ್ರ. ಅಲ್ಲಿ ದರ್ಶನ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ತೀರ್ಥಹಳ್ಳಿಗೆ ಬಂದ್ವಿ. ನಂತರ ಅಲ್ಲಿ ಊಟ ಮುಗಿಸ್ಕೊಂಡು ಮತ್ತೆ ಶಿವಮೊಗ್ಗಕ್ಕೆ ಹೋಗ್ತಾ ಇದೀವಿ. ಯಾಕೆ ನಮ್ಗೆ ಡೈರೆಕ್ಟ್ ಅಲ್ಲಿ ತಿಪ್ಟೂರಿಗೆ ಬಸ್ ಸಿಗ್ಲಿಲ್ಲ, ಹಾಗಾಗಿ ಮತ್ತೆ ನಾವು ಶಿವಮೊಗ್ಗಕ್ಕೆ ಬಂದು ಬೇರೆ ಬಸ್ಸನ್ನ ಹತ್ತೋಣ ಅಂತ ಹೋಗ್ತಾ ಇದೀವಿ ಬಸ್ ಸ್ಟಾಪ್ ಒಳಗಡೆ. ಪಾಪ ಅವಳಿಗೆ ಕಾಲು ಫುಲ್ ಗಾಯ ಆಗ್ಬಿಟ್ಟು ನಡೆಯಕ್ಕೆ ಆಗ್ತಾ ಇರ್ಲಿಲ್ಲ. ನೋಡ್ತಾ ಇರ್ಬೋದು ನಾವಿವಾಗ ರಿಟರ್ನ್ ಹೋಗ್ತಾ ಇದೀವಿ. ಹೋಗುವಾಗ ಯಾವ ರೀತಿ ವ್ಯೂ ಇದೆ ಅಂತ. ನಾವು ಮಾರ್ನಿಂಗ್ 4 ಗಂಟೆಗೆ ಹೊರಟು ಈವ್ನಿಂಗ್ 4 ಗಂಟೆಗೆಲ್ಲ ವಾಪಸ್ ರಿಟರ್ನ್ ಹೋಗ್ತಾ ಇದೀವಿ. ಯಾಕಂದ್ರೆ ಸಂಜೆ ಲೇಟ್ ಆಗ್ಬಾರ್ದಲ್ವಾ. ಸೊ ಹಾಗಾಗಿ ನೈಟ್ ಆಗೋದ್ರಲ್ಲಿ ಹೋಗಿ ಮನೆ ಸೇರೋಣ ಅಂತ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.